Now it is God's time to honor you. ಈಗ ದೇವರು ನಿಮಗೆ ಸನ್ಮಾನಿಸುವ ಸಮಯ. God has put all your tears in his bottle. ಆತನ ಬುದ್ದಲಿಯಲ್ಲಿ ನಿಮ್ಮ ಕಣ್ಣೀರ್ನೆಲ್ಲ ಇಟ್ಟುಕೊಂಡಿದ್ದಾನೆ. God has counted all your wanderings. ನಿಮ್ಮ ಎಲ್ಲ ಕಷ್ಟಗಳನ್ನು ಆತ ನೋಡಿದ್ದಾನೆ. Never be discouraged. ನಿರಾಶರಾಗಬೇಡಿರಿ. Now is the time of your miracle. ಇದು ನಿಮ್ಮ ಅದ್ಭುತಕ್ಕಾಗಿರುವ ಸಮಯ. Miracles are happening. ಅದ್ಭುತಗಳು ನಡೆಯುತ್ತಿವೆ. Whatever the demon has stolen from your life, ನಿಮ್ಮಿಂದ ಸೈತಾನನು ಏನೆಲ್ಲ ಕದ್ದುಕೊಂಡಿದ್ದಾನೋ, they are being given back to you, dear friend. ಪ್ರಿಯ ಸ್ನೇಹಿತರೆ, ಅವು ನಿಮಗೆ ಹಿಂತಿರುಗಿ ಕೊಡಲ್ಪಡುತ್ತಿವೆ. Right now, ಈಗಲೇ everything is coming back. ಎಲ್ಲವೂ ಬರುತ್ತಿದೆ. Everything that you have planned in their lives, they are coming into their lives. ನೀನು ಅವರ ಜೀವಿತಕ್ಕಾಗಿ ಯೋಜಿಸಿದ ಎಲ್ಲ ಕಾರ್ಯಗಳು ಅವರ ಜೀವಿತಕ್ಕೆ ಬರಲಿ. The best things are being given. ಉತ್ತಮ ಕಾರ್ಯಗಳು ಕೊಡಲ್ಪಡಲಿ. Come on, take the blessings from the hand of God. ದೇವರ ಹಸ್ತದಿಂದ ಆಶೀರ್ವಾದ ತೆಗೆದುಕೊಳ್ಳಲು ಬನ್ನಿರಿ. Today the Lord says, your sorrow will be turned into joy. ಇಂದು ಕರ್ತನು ಹೇಳುತ್ತಾನೆ, ನಿಮ್ಮ ದುಃಖವು ಆನಂದವಾಗಿ ಬದಲಾಗುವುದು. I do not know what is in your heart. ನಿಮ್ಮ ಹೃದಯದಲ್ಲಿ ಏನಿದೆ ಎಂದು ನನಗೆ ಗೊತ್ತಿಲ್ಲ. But God knows. ಆದರೆ ದೇವರಿಗೆ ಅದು ಗೊತ್ತು. You may be worried about the problems in your life. ನಿಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳನ್ನು ನೋಡಿ ನೀವು ಚಿಂತಿತರಾಗಿರಬಹುದು. But then God will turn everything upside down. ಆದರೆ ದೇವರು ಎಲ್ಲವನ್ನು ನಿಮ್ಮ ಜೀವಿತದಲ್ಲಿ ಬದಲಾಯಿಸುತ್ತಾರೆ. From this day on, the Lord is going to bless you, dear friends. ಪ್ರಿಯ ಸ್ನೇಹಿತರೆ, ಈ ದಿವಸ ಮೊದಲುಗೊಂಡು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Vizag is a special place for our family. ನಮ್ಮ ಕುಟುಂಬಕ್ಕಾಗಿ ವೈಜಾಗ್ ಒಂದು ಬಹಳ ವಿಶೇಷ ಸ್ಥಳವಾಗಿದೆ. Our daughter Stella Ramola, she had the first live music concert here right in this place. ನಮ್ಮ ಮಗಳಾದ ಸ್ಟೆಲ್ಲಾ ರಮೋಲಾ ಮೊಟ್ಟ ಮೊದಲು ನೇರ ಮ್ಯೂಸಿಕ್ ಕನ್ಸರ್ಟ್ ಇದೇ ಸ್ಥಳದಲ್ಲಿ ಮಾಡಿದಳು. The Lord used her mightily. ಕರ್ತನು ಆಕೆಯನ್ನು ಬಲವಾಗಿ ಉಪಯೋಗಿಸಿದರು. Thank you, Lord. ಕರ್ತನೆ ವಂದನೆಗಳು. And this is the very place the Lord visited me in the year 2008. ಇದು ಇಂತಹ ಒಂದು ಸ್ಥಳವಾಗಿದೆ. ಕರ್ತನು ನನ್ನನ್ನು ಸಂಧಿಸಿದ ಸ್ಥಳ. When I was with full of sorrow. ನಾನು ಬಹಳ ದುಃಖದಲ್ಲಿದ್ದ ಸಮಯದಲ್ಲಿ. And when I could not sleep in the night. ನಾನು ರಾತ್ರಿ ಸಮಯದಲ್ಲಿ ಮಲಗದೇ ಇರುವ ಸಮಯದಲ್ಲಿ. The Lord said to me, ಕರ್ತನು ನನಗೆ ಹೇಳಿದನು, sleep tonight, go to bed and wake up tomorrow morning and I will fill you with my spirit. ನೀನು ಈಗ ನಿದ್ದೆ ಮಾಡು, ಮಲಗಿಕೋ, ನಾಳೆ ಮುಂಜಾನೆ ನನ್ನ ಆತ್ಮನಿಂದ ನಿನಗೆ ತುಂಬಿಸುತ್ತೇನೆ ಎಂದು ಹೇಳಿದನು. I was waiting for the moment for God to fill us with the Holy Spirit. ಕರ್ತನು ಪವಿತ್ರ ಆತ್ಮನಿಂದ ನನ್ನನ್ನು ತುಂಬುವಂತ ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನು. Early morning when we got up and knelt down beside our bed, the Lord visited us. ನಮ್ಮ ಹಾಸಿಗೆಯ ಪಕ್ಕದಲ್ಲಿ ಮೊಳಕಾಲುರಿದಾಗ ಕರ್ತನು ನಮ್ಮನ್ನು ಸಂಧಿಸಿದನು. He stood right in front of myself and my husband. ನನ್ನನ್ನು ಮತ್ತು ನನ್ನ ಪತಿಯ ಪಕ್ಕದಲ್ಲಿ ನಿಂತುಕೊಂಡನು. He kept on smiling at us for nearly 1 hour. ಒಂದು ತಾಸಿನವರೆಗೆ ಆತನು ನಮ್ಮ ಮೇಲೆ ಹಸನ್ಮುಖನಾಗಿ ಎದ್ದನು. And he turned all my sorrow into joy. ನನ್ನ ಎಲ್ಲ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದನು. I forgot about all my sorrow and my grief. ನನ್ನ ಎಲ್ಲ ದುಃಖವನ್ನು ನಾನು ಅಲ್ಲಿ ಮರೆತು ಹೋದೆನು. And the Lord filled my husband and myself with the joy of the Holy Spirit. ಕರ್ತನು ಪವಿತ್ರಾತ್ಮನ ಆನಂದದಿಂದ ನಮ್ಮಿಬ್ಬರನ್ನು ತುಂಬಿಸಿದರು. You may be saying, I am poor and needy. ನಾನು ಬಹಳ ನಿರ್ಗತಿಕನು, ಬಡವನು ಎಂದು ನೀವು ಹೇಳುತ್ತಿರಬಹುದು. But then the Lord is thinking about you, dear friend. ಪ್ರಿಯ ಸ್ನೇಹಿತರೆ, ಆದರೆ ಕರ್ತನು ನಿಮ್ಮ ಕುರಿತು ಚಿಂತೆ ಮಾಡುತ್ತಿದ್ದಾನೆ. You may have come here with so much of hope in your heart. ನಿಮ್ಮ ಹೃದಯದಲ್ಲಿ ಬಹಳ ನೋವಿನ ಮೂಲಕ ಇಲ್ಲಿ ನೀವು ಬಂದಿರಬಹುದು. There is surely a future hope. ಖಂಡಿತವಾಗಿ ನಿಮಗೋಸ್ಕರ ಒಂದು ಸುನಿರೀಕ್ಷೆ ಇದೆ. And your hope will never be cut off.
ಮತ್ತು ನಿಮ್ಮ ನಿರೀಕ್ಷೆ ನಿರರ್ಥಕವಾಗದು. Whatever I was asking God, the Lord granted everything when He appeared before me. ಕರ್ತನಿಗೆ ನಾನು ಏನೆಲ್ಲ ಕೇಳಿದೆನು ಅದನ್ನೆಲ್ಲ ಕೊಡುವುದಕ್ಕೆ ಕರ್ತನು ನನ್ನ ಮುಂದೆ ಪ್ರತ್ಯಕ್ಷನಾದನು. And today He has given me the confidence to know that He is with me. ಇಂದು ನನಗೆ ಆತನು ನನ್ನೊಂದಿಗಿದ್ದಾನೆ ಎನ್ನುವ ನಿಶ್ಚಯತೆಯನ್ನು ಕರ್ತನು ನನಗೆ ಅನುಗ್ರಹ ಮಾಡಿದ್ದಾನೆ. And whatever may come into my life, ನನ್ನ ಜೀವಿತದಲ್ಲಿ ಅದು ಏನೇ ಬಂದರೂ ಕೂಡ I will never be bothered about that at all. ಅದರ ಕುರಿತಾಗಿ ನಾನು ಚಿಂತೆ ಮಾಡುವುದೇ ಇಲ್ಲ. Because I know that the Lord is with me. ಕರ್ತನು ನನ್ನೊಂದಿಗಿದ್ದಾನೆಂದು ನನಗೆ ಗೊತ್ತು. The Lord knows my heart. ನನ್ನ ಹೃದಯ ಆತನಿಗೆ ಗೊತ್ತು. The Lord knows my longings. ಮತ್ತು ನನ್ನ ಕಾದುಕೊಳ್ಳುವಿಕೆ ಆತನಿಗೆ ಗೊತ್ತು. The Lord knows my needs. ಕರ್ತನಿಗೆ ನನ್ನ ಅವಶ್ಯಕತೆ ಗೊತ್ತು. Dear friend, never be discouraged. ಅದಕ್ಕಾಗಿ ಪ್ರಿಯ ಸ್ನೇಹಿತರೆ, ನಿರಾಶೆಗೊಳ್ಳಬೇಡಿರಿ. Never say that the Lord is not answering my prayers. ನನ್ನ ಪ್ರಾರ್ಥನೆ ದೇವರಿಗೆ ಉತ್ತರ ಕೊಡುತ್ತಿಲ್ಲ ಎಂದು ಎಂದಿಗೂ ಹೇಳಬೇಡಿರಿ. The Lord watches over you. ಕರ್ತನು ನಿಮ್ಮನ್ನು ನೋಡುತ್ತಿದ್ದಾನೆ. The Lord who watches over you never sleeps, never slumbers. ನಿಮ್ಮನ್ನು ಕಾಯುವ ದೇವರು ಆತನು ಎಂದು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. Even today the Lord will answer all your prayers. ಎಂದು ಕೂಡ ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡುವನು. Recently when we had healing meeting, blessing meeting in Bethesda in Coimbatore. ಕೊಯಂಬತ್ತೂರಿನಲ್ಲಿ ನಾವು ಇತ್ತೀಚೆಗೆ ಒಂದು ಆಶೀರ್ವಾದ ಕೂಟ ಅಲ್ಲಿ ನಡೆಸುವ ಸಮಯದಲ್ಲಿ There a father brought his daughter, young daughter, to the meeting. ಆ ಕೂಟಕ್ಕೆ ಒಬ್ಬ ತಂದೆ ತನ್ನ ಯೌವನ ಮಗಳನ್ನು ಕರೆದುಕೊಂಡು ಬಂದಿದ್ದರು. They were sitting right in front of the crowd. ಮತ್ತು ಅವರು ಬಹಳ ಮುಂದುಗಡೆ ಕೂತುಕೊಂಡಿದ್ದರು. I could see something disturbing them. ಅವರಿಗೆ ಏನೋ ಗಲಿಬಿಲಿ ಮಾಡುವುದನ್ನು ನಾನು ನೋಡಿದೇನು. The child could not sit in her seat. ಆ ಮಗು ಅಲ್ಲಿ ಕೂತುಕೊಳ್ಳುವುದಕ್ಕೆ ಆಗಲಿಲ್ಲ. And finally, after all the prayers were offered, the father brought the daughter to the stage to testify. ಎಲ್ಲ ಪ್ರಾರ್ಥನೆಗಳಾದ ನಂತರ ಕೊನೆಯಲ್ಲಿ ವೇದಿಕೆಯ ಮೇಲೆ ಆ ತಂದೆ ಮಗಳನ್ನು ಅಲ್ಲಿ ಕರೆದುಕೊಂಡು ಬಂದರು. Do you know what the father said? ತಂದೆ ಏನು ಹೇಳಿದರು ಎಂದು ನಿಮಗೆ ಗೊತ್ತಾ? My daughter was possessed with the evil spirit. ನನ್ನ ಮಗಳು ದುರಾತ್ಮನಿಂದ ಬಾಧಿತಳಾಗಿದ್ದಳು. She used to shout and throw away things in our house. ಮತ್ತು ಆಕೆ ಬಹಳ ಕೂಗಾಡುತ್ತಾ ನಮ್ಮ ಮನೆಯಲ್ಲಿರುವುದೆಲ್ಲವನ್ನು ಹೊರಗೆ ಹಾಕುತ್ತಿದ್ದಳು. And her nerves were affected. ಅವಳ ನರಗಳು ಪರಿಣಾಮಕ್ಕೆ ಒಳಗಾಗಿವೆ. She would have convulsions very often. ಅನೇಕ ಈ ರೀತಿಯ ಅನೇಕ ವಿಭಿನ್ನ ತೊಂದರೆಗಳನ್ನು ಮಾಡುತ್ತಿರುತ್ತಾಳೆ. She would run here and there and disturb the whole family. ಆಕೆ ಈ ಕಡೆ ಓಡಾಡುತ್ತಾ ಬಹಳ ಗಲಿಬಿಲಿಗೆ ಕಾರಣನಾಗುವಳು. But then today, as Sister Evangeline was praying, ಆದರೆ ಇಂದು ಸಹೋದರಿ ಇವಾಂಜಲಿನ್ ಪ್ರಾರ್ಥನೆ ಮಾಡುವಾಗ the Lord touched her. ಕರ್ತನು ಆಕೆಯನ್ನು ಮುಟ್ಟಿದನು. The evil spirit left her. ಆ ದುರಾತ್ಮ ಆಕೆಯನ್ನು ಬಿಟ್ಟು ಹೋಯಿತು. And my daughter is healed now. ಮತ್ತು ಈಗ ನನ್ನ ಮಗಳು ಸ್ವಸ್ಥಳಾಗಿದ್ದಾಳೆ. He was so happy. ಅವರಿಗೆ ಸಂತೋಷವಾಯಿತು. The little child was jumping up and down. ಮತ್ತು ಆ ಚಿಕ್ಕ ಮಗು ಬಹಳ ಕುಣಿದಾಡುತ್ತಿತ್ತು. All their sorrows were turned into joy. ಅವರ ಎಲ್ಲ ದುಃಖ ಆನಂದಕ್ಕೆ ಬದಲಾಗಿತ್ತು. Will not God visit you also today, dear friend? ಪ್ರಿಯ ಸ್ನೇಹಿತರೆ, ಇಂದು ನಿಮ್ಮನ್ನು ಕೂಡ ದೇವರು ಸಂಧಿಸುವುದಿಲ್ಲವೇ? You may be saying, I am poor and needy. ನಾನು ಬಡವನು ನಿರ್ಗತಿಕನು ಎಂದು ನೀವು ಅನ್ನುತ್ತಿರಬಹುದು. But then God will visit you tonight. ಆದರೆ ಇಂದು ಕರ್ತನು ನಿಮ್ಮನ್ನು ಭೇಟಿ ಮಾಡುವನು. Get ready to be filled with the Holy Spirit. ಪವಿತ್ರ ಆತ್ಮನ ಮೂಲಕವಾಗಿ ನೀವು ತುಂಬಿಸಲ್ಪಡಿರಿ. He is our only joy. ಆತನೊಬ್ಬನೇ ನಮ್ಮ ಆನಂದ. God is our only comfort. ದೇವರೇ ನಮ್ಮ ಸಂತೈಸುವಿಕೆ. He can comfort with all his comforts. ಆತನ ಎಲ್ಲ ಸಂತೈಸುವಿಕೆ ಮೂಲಕ ನಮ್ಮನ್ನು ಸಂತೈಸುತ್ತಾನೆ. No prayers will
go waste, dear friend. ನಿಮ್ಮ ಯಾವ ಪ್ರಾರ್ಥನೆಗಳು ವ್ಯರ್ಥವಾಗಿ ಹೋಗುವುದಿಲ್ಲ. The Lord will give an answer to every one of you. ಕರ್ತನು ನಿಮ್ಮ ಎಲ್ಲದಕ್ಕೂ ಪ್ರಾರ್ಥನೆಗೆ ಉತ್ತರ ಕೊಡುವನು. Shall we all close our eyes and look up to God for God to come and fill us with the joy of the Holy Spirit? ಪವಿತ್ರ ಆತ್ಮನ ಆನಂದದಿಂದ ನಮ್ಮನ್ನು ತುಂಬುವುದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಆತನನ್ನೇ ನೋಡೋಣವೇ. You've been a part of this Jesus Calls ministry. ನೀವು ಯೇಸು ಕರೆಯುತ್ತಾನೆ ಸೇವೆಯ ಭಾಗವಾಗಿದ್ದೀರಿ. You have honored God by giving offering to God. ದೇವರಿಗೆ ಕಾಣಿಕೆ ಕೊಡುವುದರ ಮೂಲಕ ಆತನಿಗೆ ಸನ್ಮಾನಿಸಿದ್ದೀರಿ. Now it is God's time to honor you. ಈಗ ದೇವರು ನಿಮಗೆ ಸನ್ಮಾನಿಸುವ ಸಮಯ. God has put all your tears in his bottle. ಆತನ ಬುದ್ದಲಿಯಲ್ಲಿ ನಿಮ್ಮ ಕಣ್ಣೀರನ್ನೆಲ್ಲ ಇಟ್ಟುಕೊಂಡಿದ್ದಾನೆ. God has counted all your wanderings. ನಿಮ್ಮ ಎಲ್ಲ ಕಷ್ಟಗಳನ್ನು ಆತ ನೋಡಿದ್ದಾನೆ. God is thinking about you, dear friend. ಪ್ರಿಯ ಸ್ನೇಹಿತರೆ, ನಿಮ್ಮ ಕುರಿತು ಆತನು ಯೋಚಿಸುತ್ತಿದ್ದಾನೆ. Never be discouraged. ನಿರಾಶರಾಗಬೇಡಿರಿ. Even now, shall we all rise up to our feet? ಈಗ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವೇ. Cry out to God. ದೇವರಿಗೆ ಕೂಗಿಕೊಳ್ಳಿರಿ. And ask God to come and fill us. ನಿಮ್ಮನ್ನು ತುಂಬುವುದಕ್ಕಾಗಿ ಆತನಿಗೆ ಕೇಳಿರಿ. Don't leave him, dear friend. ಆತನನ್ನು ಬಿಟ್ಟು ಬಿಡಬೇಡಿರಿ ಸ್ನೇಹಿತರೆ. Whoever you may be. ನೀವು ಯಾರೇ ಆಗಿದ್ದರೂ. You may be even saying, I do not know who Jesus is. ಯೇಸು ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು ನೀವು ಅಂದುಕೊಳ್ಳುತ್ತಿರಬಹುದು. But then God is mindful of you to bless you tonight. ನಿಮ್ಮ ಕುರಿತಾಗಿ ಆತನು ಆಶೀರ್ವಾದ ಮಾಡುವುದಕ್ಕೆ ಬಯಸುತ್ತಾನೆ. Come on, open your mouths and praise God. ನಿಮ್ಮ ಬಾಯಿ ತೆರೆದು ಆತನಿಗೆ ಸ್ತೋತ್ರ ಮಾಡಿರಿ. May the Lord visit you tonight. ಈ ರಾತ್ರಿ ಕರ್ತನು ನಿಮ್ಮನ್ನು ಸಂಧಿಸಲಿ. You will see God. ನೀವು ದೇವರನ್ನು ನೋಡುವಿರಿ. Thank you, Lord. ಕರ್ತನೇ ವಂದನೆ. Thank you, Lord. ಕರ್ತನೇ ವಂದನೆ. You are already here, Lord. ಕರ್ತನೇ ನೀನು ಇಲ್ಲಿ ಇದ್ದಿ. You are visiting your children, Lord. ನಿನ್ನ ಮಕ್ಕಳಿಗೆ ನೀನು ಸಂಧಿಸುತ್ತಾ ಇದ್ದಿ. Fill them, Lord. ಈಗಲೇ show them that you are their father. ನೀನೇ ಅವರ ತಂದೆಯಾಗಿದ್ದಿ ಎಂದು ಅವರಿಗೆ ತೋರಿಸಿಕೊಡು. Fill them, Lord. ಅವರನ್ನು ತುಂಬು. Fill them with your joy. ನಿಮ್ಮ ಆನಂದದಿಂದ ಅವರನ್ನು ತುಂಬಿರಿ. Let all their grief be turned into joy. ಅವರ ಎಲ್ಲ ದುಃಖ ಆನಂದಕ್ಕೆ ಬದಲಾಗಲಿ. Their sorrow be turned into joy. ಅವರ ದುಃಖ ಆನಂದವಾಗಿ ಬದಲಾಗಲಿ. Come on, welcome God. ಬನ್ನಿರಿ, ದೇವರನ್ನು ಸ್ವಾಗತಿಸಿರಿ. Welcome Jesus. ಯೇಸುವಿಗೆ ಸ್ವಾಗತಿಸಿರಿ. Say to God, come Lord. ಕರ್ತನಿಗೆ ಹೇಳಿರಿ, ಬನ್ನಿ ದೇವರೇ. Come Lord. ಬಾ ಕರ್ತನೇ. Visit me, Lord. ಕರ್ತನೇ ನನ್ನನ್ನು ಸಂಧಿಸು. He is ready to visit you. ನಿಮ್ಮನ್ನು ಸಂಧಿಸಲು ಆತನು ಸಿದ್ಧನಾಗಿದ್ದಾನೆ. Believe. ನಂಬಿರಿ. Believe. ನಂಬಿರಿ. He is filling you right now. ಈಗಲೇ ಆತ ನಿಮ್ಮನ್ನು ತುಂಬುತ್ತಿದ್ದಾನೆ. Thank you, Lord. ಕರ್ತನೇ ವಂದನೆ. Shall we all clap our hands and praise God? ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಆತನಿಗೆ ಸ್ತೋತ್ರ ಮಾಡೋಣವೇ. Praise God. ದೇವರಿಗೆ ಸ್ತೋತ್ರ. Jesus is real. ಯೇಸು ನಿಜವಾಗಿದ್ದಾರೆ. Jesus is full of love. ಯೇಸು ಪೂರ್ಣ ಪ್ರೀತಿಯಿಂದ ತುಂಬಿದ್ದಾರೆ. His love is entering into your heart right now. ಈಗಲೇ ಆತನ ಪ್ರೀತಿ ನಿಮ್ಮ ಹೃದಯದೊಳಗೆ ಪ್ರವೇಶಿಸುತ್ತಿದೆ. Be filled. ತುಂಬಲ್ಪಡಿರಿ. Be filled with the love of Jesus. ಯೇಸುವಿನ ಪ್ರೀತಿಯಿಂದ ತುಂಬಲ್ಪಡಿರಿ. Jesus. ಯೇಸು. Jesus. ಯೇಸು. Come on, shout the name of Jesus. ಕರ್ತನ ನಾಮ ಕೂಗಿರಿ. Thank you, Lord. ಕರ್ತನೆ ವಂದನೆ. Thank you, Lord. ವಂದನೆಗಳು ಕರ್ತನೆ. Thank you, Lord. ವಂದನೆಗಳು ಕರ್ತನೆ. For visiting them, Lord. ನೀನು ಅವರನ್ನು ಸಂಧಿಸುತ್ತಾ ಇದ್ದಿ. For coming into every heart. ಪ್ರತಿ ಹೃದಯದಲ್ಲಿ ನೀನು ಬರುತ್ತಿದ್ದಿ. And turning every sorrow into joy. ಪ್ರತಿ ದುಃಖ ಆನಂದವಾಗಿ ಮಾರ್ಪಡಿಸುತ್ತಿದ್ದಿ. The joy of the Holy Spirit. ಪವಿತ್ರಾತ್ಮನ ಆನಂದ. Be filled. ತುಂಬಲ್ಪಡಿರಿ. Be filled by the power of the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಿರಿ. And let the young and the old be filled by the power of the Holy Spirit. ಚಿಕ್ಕವರು ದೊಡ್ಡವರು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಲಿ. Thank you, Lord. ಕರ್ತನೆ ವಂದನೆ. Thank you, Lord. ಕರ್ತನೆ ವಂದನೆ. Lord, fill them to the brim, oh God. ಕರ್ತನೆ ಅವರಿಗೆ ಕರ್ತನೆ ಕಂಠದವರೆಗೆ ತುಂಬು. Pluck away the sorrow out of them, Lord. ಅವರಿಂದ ಎಲ್ಲ ದುಃಖ ಹೊರಗಡೆ ಹೋಗಲಿ. Suck the sorrow
out of them, Lord. ಕರ್ತನೆ, ಅವರಿಂದ ದುಃಖವು ಹೊರಟು ಹೋಗಲಿ. Let their pains leave. ಅವರ ನೋವುಗಳು ಬಿಟ್ಟು ಹೋಗಲಿ. Let the sicknesses leave. ಎಲ್ಲ ರೋಗಗಳು ಬಿಟ್ಟು ಹೋಗಲಿ. Let the diseases leave. ಎಲ್ಲ ಕಾಯಿಲೆಗಳು ಬಿಟ್ಟು ಹೋಗಲಿ. Let the demons leave in Jesus' name. ಎಲ್ಲ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Let every darkness leave. ಎಲ್ಲ ಕತ್ತಲೆ ಅವರನ್ನು ಬಿಟ್ಟು ಹೋಗಲಿ. Let every chain be broken in Jesus' name. ಎಲ್ಲ ಸರಪಳಿ ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ. Come on, rejoice. ಬನ್ನಿರಿ, ಸಂತೋಷಿಸಿರಿ. Now is the time of your miracle. ಇದು ನಿಮ್ಮ ಅದ್ಭುತಕ್ಕಾಗಿರುವ ಸಮಯ. Miracles are happening. ಅದ್ಭುತಗಳು ನಡೆಯುತ್ತಿವೆ. Whatever the demon has stolen from your life, ನಿಮ್ಮಿಂದ ಸೈತಾನನು ಏನೆಲ್ಲ ಕದ್ದುಕೊಂಡಿದ್ದಾನೋ, they are being given back to you, dear friend. ಪ್ರಿಯ ಸ್ನೇಹಿತರೆ, ಅವು ನಿಮಗೆ ಹಿಂತಿರುಗಿ ಕೊಡಲ್ಪಡುತ್ತಿವೆ. Right now, ಈಗಲೇ everything is coming back. ಎಲ್ಲವೂ ಬರುತ್ತಿದೆ. Coming back. ಎಲ್ಲವೂ ಬರುತ್ತಿದೆ. Coming back. ಎಲ್ಲವೂ ಬರುತ್ತಿದೆ. Joy. ಆನಂದ, Love in the family. ಕುಟುಂಬದಲ್ಲಿ ಪ್ರೀತಿ, The wisdom that you have lost. ನೀವು ಕಳೆದುಕೊಂಡಂತಹ, The job that you have lost. ನೀವು ಕಳೆದುಕೊಂಡಂತಹ ಉದ್ಯೋಗ, The profit that you have lost. ಕಳೆದುಕೊಂಡಂತಹ ಲಾಭ, Everything is coming back. ಎಲ್ಲವೂ ಹಿಂತಿರುಗಿ ಬರುತ್ತಿದೆ. Thank you, Lord. ಕರ್ತನೇ ವಂದನೆ. Lord is touching your body and healing you right now. ಕರ್ತನು ನಿಮ್ಮ ದೇಹ ಮುಟ್ಟಿ ಗುಣಪಡಿಸುತ್ತಿದ್ದಾನೆ. ಈಗಲೇ Be healed. ಸ್ವಸ್ಥರಾಗಿರಿ. Be healed. ಸ್ವಸ್ಥರಾಗಿರಿ. From head to toe, let you be healed. ಪಾದದಿಂದ ತಲೆವರೆಗೆ ನೀವು ಸ್ವಸ್ಥರಾಗಿರಿ. May you be healed in Jesus' name. ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಿರಿ. Thank you, Lord. ಕರ್ತನೇ ವಂದನೆ. Thank you, Lord. ಕರ್ತನೇ ವಂದನೆ. Boils are shrinking right now. ಎಲ್ಲ ಗಡ್ಡೆಗಳು ಕರಗಿ ಹೋಗುತ್ತಿವೆ. Thank you, Lord. ವಂದನೆಗಳು ಕರ್ತನೇ. Thank you, Jesus. ಯೇಸುವೆ ವಂದನೆಗಳು. Lord is touching you right now. ಕರ್ತನು ಈಗಲೇ ನಿಮ್ಮನ್ನು ಮುಟ್ಟುತ್ತಿದ್ದಾನೆ. You be filled with the Holy Spirit. ನೀವು ಪವಿತ್ರ ಆತ್ಮನಿಂದ ತುಂಬಲ್ಪಡಿರಿ. Where the Lord is, there is deliverance. ಕರ್ತನ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. Thank you, Jesus. ಯೇಸುವೆ ವಂದನೆ. The Lord is remembering you and blessing you tonight. ಈ ರಾತ್ರಿ ಕರ್ತನು ನಿಮ್ಮನ್ನು ನೆನಪು ಮಾಡಿಕೊಂಡು ಆಶೀರ್ವದಿಸುತ್ತಿದ್ದಾನೆ. Hallelujah. Hallelujah. Go back with joy. ನೀವು ಆನಂದಿಸಿರಿ. Go back with blessings. ಹಿಂದೆ ಹೋಗಿ ಆಶೀರ್ವದಿಸಿರಿ. Come on, clap your hands. ಬನ್ನಿ, ನಿಮ್ಮ ಕೈ ಚಪ್ಪಾಳೆ ತಟ್ಟಿರಿ. And thank God with all your heart. ನಿಮ್ಮ ಪೂರ್ಣ ಹೃದಯದಿಂದ ಆತನಿಗೆ ವಂದಿಸಿರಿ. Praise God. ದೇವರಿಗೆ ಸ್ತೋತ್ರ ಮಾಡಿರಿ. Shout glory to God. ದೇವರಿಗೆ ಮಹಿಮೆಯನ್ನು ಘೋಷಿಸಿರಿ. Now is the time of your blessing. ಇದು ನಿಮ್ಮ ಆಶೀರ್ವಾದದ ಸಮಯ. You are a blessed person. ನೀವು ಆಶೀರ್ವದಿತ ವ್ಯಕ್ತಿ. The Lord is blessing you. ಕರ್ತನು ನಿಮ್ಮನ್ನು ಆಶೀರ್ವಾದ He is ಮಾಡುತ್ತಿದ್ದಾನೆ. laying His mighty hand and blessing you. ಆತನ ಬಲವುಳ್ಳ ಹಸ್ತ ನಿಮ್ಮ ಮೇಲೆ ಚಾಚಿ ಆಶೀರ್ವಾದ ಮಾಡುತ್ತಿದ್ದಾನೆ. Fill them, Lord. ಅವರನ್ನು ತುಂಬು ಕರ್ತನೆ. Fill them, Lord. ತುಂಬು ಕರ್ತನೆ. With more of your power. ಕರ್ತನೆ, ತುಂಬು ನಿನ್ನ ಶಕ್ತಿಯಿಂದ. With more of your joy. ಹೆಚ್ಚಿನ ನಿನ್ನ ಆನಂದದಿಂದ ತುಂಬು. Thank you, Lord. ವಂದನೆಗಳು ಕರ್ತನೆ. Let the devil be ashamed. ಸೈತಾನನು ಅವಮಾನ ಹೊಂದಲಿ. Thank you, Lord. ವಂದನೆಗಳು ಕರ್ತನೆ. Thank you, Jesus. ವಂದನೆಗಳು ಕರ್ತನೆ. Everything that you have planned in their lives, they are coming into their lives. ನೀನು ಅವರ ಜೀವಿತಕ್ಕಾಗಿ ಯೋಜಿಸಿದ ಎಲ್ಲ ಕಾರ್ಯಗಳು ಅವರ ಜೀವಿತಕ್ಕೆ ಬರಲಿ. The best things are being given. ಉತ್ತಮ ಕಾರ್ಯಗಳು ಕೊಡಲ್ಪಡಲಿ. Come on, take the blessings from the hand of God. ದೇವರ ಹಸ್ತದಿಂದ ಆಶೀರ್ವಾದ ತೆಗೆದುಕೊಳ್ಳಲು ಬನ್ನಿರಿ. The Lord is giving you a child. ದೇವರು ನಿಮಗೆ ಮಗುವನ್ನು ಕೊಡುತ್ತಿದ್ದಾರೆ. Thank you, Lord. ಕರ್ತನೇ ವಂದನೆ. The Lord is giving you a partner. ದೇವರು ನಿಮಗೆ ಜೀವನ ಸಂಗಾತಿ ಕೊಡುತ್ತಿದ್ದಾರೆ. The Lord is giving you a house of your own. ಕರ್ತನು ನಿಮಗೆ ಸ್ವಂತ ಮನೆಯನ್ನು ಕೊಡುತ್ತಿದ್ದಾನೆ. Thank you, Lord. ಕರ್ತನೇ ವಂದನೆ. Thank you, Lord. ಕರ್ತನೇ ವಂದನೆ. For all the waiting. ಆ ಎಲ್ಲ ಕಾಯುವಿಕೆಗಾಗಿ The Lord is blessing you tonight. ಈ ರಾತ್ರಿ ಕರ್ತನು ಆಶೀರ್ವದಿಸುತ್ತಿದ್ದಾನೆ. The Lord knows your heart. ಕರ್ತನು ನಿಮ್ಮ ಹೃದಯ ಬಲ್ಲನು. How much you loved Him. ನೀವು ಎಷ್ಟಾಗಿ ಆತನನ್ನು ಪ್ರೀತಿಸಿದಿರಿ. How much you have blessed Him. ಎಷ್ಟಾಗಿ ನೀವು ಆತನನ್ನು ಆಶೀರ್ವದಿಸಿದ್ದೀರಿ. The Lord is remembering you and blessing you. ಕರ್ತನು ನಿಮ್ಮ ನೆನಪು ಮಾಡಿಕೊಂಡು ಆಶೀರ್ವದಿಸುತ್ತಿದ್ದಾನೆ. Be grateful to God. ದೇವರಿಗೆ ಕೃತಜ್ಞತರಾಗಿರಿ. Don't murmur, ಎಂದಿಗೂ ಗುಣಗುಟ್ಟಬೇಡಿರಿ. but
Keep on praising God. ಸ್ತೋತ್ರ ಮಾಡುತ್ತಲೇ ಇರಿ. Miracle is on the way. ಅದ್ಭುತವು ಬರುತ್ತಲಿದೆ. Thank you, Lord. ಕರ್ತನೆ ವಂದನೆ. Go with joy. ಆನಂದದಿಂದ ಹೋಗಿರಿ. Be blessed. ಆಶೀರ್ವಾದ ಹೊಂದಿರಿ. Thank you, Jesus. ಯೇಸುವೇ ವಂದನೆಗಳು.